ಅತ್ತೆ, ನಾನು ಸುತ್ತಿ ಬಳಸಿ ಮಾತಾಡಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇದು ನೋಡಿ, ಇದರಲ್ಲಿ ಸೂರ್ಯನಾರಾಯಣ ವಸಿಷ್ಠ ಅವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅಂತ ಬರ್ದಿದೆ ಅಲ್ವಾ? ಇದಕ್ಕೇನು ಹೇಳ್ತೀರಾತೆ? ಯಾಕತ್ತೆ ಮತ್ತೆ ಗಾಬರಿ ಆಗ್ತಿದ್ದೀರಾ? ಏನಾಯ್ತು? ಸುಳ್ಳು, ಇದ್ರಲ್ಲಿ ಇರೋದೆಲ್ಲ ಸುಳ್ಳು. ನನ್ನನ್ನು ಸಿಕ್ಕ ಹಾಕ್ಸೋದಕ್ಕೆ ಹೀಗೆ ಮಾಡಿದ್ದಾರೆ. ಯಾರು? ಈ ಮನೇಲಿ ಇರೋರ ಯಾರು? ಇನ್ಯಾರು? ಈ ಮನೇಲಿರೋರು ಯಾರು ನಿಮ್ಮನ್ನ ಸಿಕ್ಕಾಕ್ಸೋದಕ್ಕೆ ನೋಡ್ತಾರೆ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅಮೂಲ್ಯ, ಸುಮ್ಮನೆ ಏನೇನೋ ಹೇಳ್ಬೇಡ. ನಾನೇನು ಹಾಗೆ ಹೇಳಿಲ್ಲ. ಅಯ್ಯೋ, ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ದೀರಲ್ಲ ಅತ್ತೆ. ಈಗ ತಾನೇ ನೀವೇ ಹೇಳಿದ್ರಲ್ಲ ನನ್ನನ್ನು ಈ ಮನೇಲಿರೋರು ಯಾರೋ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ. ಅಲ್ಲ, ನಿಮ್ಮನ್ನ ಯಾಕತ್ತೆ ಯಾರೋ ಸಿಕ್ಕಾಕ್ಸೋದಕ್ಕೆ ನೋಡ್ತಾರೆ? ನೀವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀರಾ? ಅಮೂಲ್ಯ, ಮಾತು ಮಿತಿ ಮೀರ್ತಾ ಇದೆ. ನಾನ್ ಯಾಕೆ ಯಾರಿಗಾದ್ರೂ ಅನ್ಯಾಯ ಮಾಡ್ಲಿ? ಮತ್ತೆ ಯಾರೋ ಯಾಕೆ ಸುಮ್ನೆ ನಿಮ್ಮ ಹೆಸರನ್ನ ಬರೀತಾರೆ? ನನಗೇನ್ ಗೊತ್ತು? ನಿನಗ್ ಬಂದಿರೋ ಲೆಟರ್ ಅಲ್ವಾ, ನೀನೇ ಹೇಳ್ಬೇಕು. ಹಾಗಾದ್ರೆ ನಿಮ್ಗೆ ಸೂರ್ಯನಾರಾಯಣ ಮಾವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ? ನನಗ್ ಗೊತ್ತಿಲ್ಲ. ಅಲ್ಲ, ಗೊತ್ತಿದ್ರೆ ನಾನೇ ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇರ್ಲಿಲ್ವಾ? ನನ್ ಕೈಲಿ ವೇದಾಂತ್ ಕಷ್ಟ ಪಡೋದನ್ನ ನೋಡೋದಕ್ಕಾಗ್ತಾ ಇಲ್ಲ. ಎಷ್ಟು ಒದ್ದಾಡ್ತಾ ಇದ್ದಾನೆ ಅವನು. ಅವನಿಗೆ ಏನಾದ್ರೂ ತಂದೆ ಸಿಗ್ತಾರೆ ಅನ್ನೋದಾದ್ರೆ ಎಲ್ರಿಗಿಂತ ಖುಷಿ ಪಡೋಳು ನಾನೇ, ಗೊತ್ತಾ? ಮತ್ತೆ ಸುಳ್ಳು ಮೇಲೆ ಸುಳ್ಳು ಹೇಳ್ಬೇಡಿ. ಅಮ್ಮು, ಸುಮ್ಮನಿರು, ಈ ತರ ಜಗಳ ಮಾಡೋದಕ್ಕೆ ಹೋಗ್ಬೇಡ. ಅಕ್ಕ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಅಮ್ಮು, ಇದು ನಮ್ಮನೆ ಕಣೆ, ಇಲ್ಲಿರೋರೆಲ್ಲ ನಮ್ಮವರು. ನಮ್ಮವ್ರ ಮೇಲೆನೆ ನಾವು ಅನುಮಾನ ಪಟ್ರೆ ಅದ್ ಸರಿ ಹೋಗೋದಿಲ್ಲ ಕಣೆ. ಈ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನಾವೇನಾದ್ರೂ ಒಟ್ಟಿಗೆ ಇಲ್ಲ ಅಂದ್ರೆ ಹೊರಗಿನವ್ರಿಗೆ ನಮ್ ಸಂಸಾರ ನೋಡಿಯೋದಕ್ಕೆ ಸುಲಭ ಆಗುತ್ತೆ. ಅತ್ತೆ ಹೇಳ್ತಿದ್ದಾರೆ ತಾನೆ, ಏನು ಗೊತ್ತಿಲ್ಲ ಅಂತ. ಪದೇ ಪದೇ ಅದೇ ಪ್ರಶ್ನೆ ಕೇಳಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅಲ್ಲ ಅಕ್ಕ, ಈ ಲೆಟರ್... ಅಮ್ಮು, ಆ ಲೆಟರ್ ವಿಚಾರ ಬಿಡು. ಸಾರಿ ಅತ್ತೆ, ಆ ಲೆಟರು ಅಮೂಲ್ಯ ರೂಮ್ ಹತ್ರ ಸಿಕ್ತು, ಅದಕ್ಕೆ ನಾವಿಲ್ಲಿ ಬಂದ್ವಿ ಅಷ್ಟೆ. ಸಾರಿ. ಹೋಗ್ಲಿ ಬಿಡು ಆರ್ತಿ, ನೀನ್ ಯಾಕೆ ಸಾರಿ ಕೇಳ್ತೀಯ? ನೀವು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ. ಏನು, ನೇರವಾಗಿ ವೇದಾಂತ್ ಹತ್ರ ಎಲ್ಲ ವಿಚಾರ ಹೇಳೋದಕ್ಕಾಗಲ್ಲ ಅಂತ ಚೀಟಿ ಬರ್ದು ಅದನ್ನ ಅವನು ತಲುಪಿಸ್ತೀಯಾ? ಯಾವ ಚೀಟಿ ಬಗ್ಗೆ ಮಾತಾಡ್ತಿದ್ಯಾ ನೀನು? ಈ ಚೀಟಿ ಬಗ್ಗೆ. ಏನಿದೆ ಈ ಚೀಟಿಲಿ? ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸುಹಾಸಿನಿ. ಇದರಲ್ಲಿ ನನಗೆ ಸೂರ್ಯನಾರಾಯಣ ವಸಿಷ್ಠ ಅವ್ರ ಬಗ್ಗೆ ಗೊತ್ತಿದೆ ಅಂತ ಇದೆ. ನಿಜ ಹೇಳು, ಈ ಚೀಟಿನ ನೀನೇ ತಾನೇ ಬರೆದು ವೇದಾಂತ್ಗೆ ತಲುಪಿಸೋ ಪ್ರಯತ್ನ ಪಟ್ಟಿರೋದು? ಇಲ್ಲ ಸುಹಾಸಿನಿ, ನಿಜವಾಗ್ಲೂ ನಾನು ಬರ್ದಿಲ್ಲ. ಸುಳ್ಳು ಹೇಳಬೇಡ, ನನಗೆ ಚೆನ್ನಾಗಿ ಗೊತ್ತು. ಇದರಲ್ಲಿರೋದು ನಿಂದೇ ಹ್ಯಾಂಡ್ ರೈಟಿಂಗ್. ನನಗ್ ಮಾತು ಕೊಟ್ಟಿದ್ಯಾ ಅಂತ ಡೈರೆಕ್ಟ್ ಆಗಿ ವೇದಾಂತ್ ಹತ್ರ ಏನು ಹೇಳೋದಕ್ಕಾಗದೆ ಈ ರೀತಿ ಚೀಟಿ ಬರೆದು ತಲುಪಿಸೋ ಪ್ರಯತ್ನ ಮಾಡಿದ್ಯಾ ಅಲ್ಲ? ನೆನಪಿರ್ಲಿ, ಸೂರ್ಯನಾರಾಯಣ ಭಾವ ನನ್ನ ಹತ್ರ ಇದ್ದಾರೆ.
ನೀನ್ ಈ ತರ ಒಂದು ಸಣ್ಣ ಕಿತಾಪತಿ ಮಾಡಿದ್ರು ಅಲ್ಲಿ ಅವ್ರ ಪ್ರಾಣ ಹೋಗುತ್ತೆ. ಸುಹಾಸಿನಿ, ನಿಜವಾಗ್ಲೂ ನಾನು ಯಾವ ಚೀಟಿನೂ ಬರ್ದಿಲ್ಲ. ಹೌದಾ? ಸರಿ, ಹಾಗಿದ್ರೆ ಇಲ್ಲೇ ಪರೀಕ್ಷೆ ನಡೀಲಿ. ಇದರಲ್ಲಿರೋ ತರಾನೇ ಕೆಳಗಡೆ ನೀನೊಂದ್ಸರಿ ಬರಿ. ಹಲೋ, ಹೇಳು ಚಿನ್ನು. ಚಿನ್ನು ಚಿನ್ನು ಚಿನ್ನು, ಕೋಪ ಮಾಡ್ಕೋಬೇಡ ಚಿನ್ನು. ನೀ ನನ್ನ ಮುದ್ದು ಅಲ್ವಾ, ನೀ ನನ್ನ ಬಂಗಾರ ಅಲ್ವಾ. ನೋಡು ನೋಡು, ನಿನಗಾಗಿ ಒಂದು ಕವನ ಬರ್ತಿದ್ದೀನಿ. ನೀನೇ ನನ್ನ ಚಂದ್ರ, ನೀನೇ ನನ್ನ ಇಂದ್ರ, ಈ ಜಗಳ ಎಲ್ಲ ನಿನ್ನಿಂದ ನಿನ್ನಿಂದ ನಿನ್ನಿಂದ. ಹಲೋ ಹಲೋ ಹಲೋ, ಏನಪ್ಪ ಬಾಯಲ್ಲಿ? ಏನಪ್ಪ ನಿನ್ನ ಹೆಸರು? ನನಗೆ ನಮ್ಮ ಅಪ್ಪ ಅಮ್ಮ ಪ್ರೇಮ್ ಕುಮಾರ ಅಂತ ಹೆಸರಿಟ್ಟಿದ್ರು. ನನಗೆ ನಾನೇ ಲವ್ ಕುಮಾರ ಅಂತ ಹೆಸರಿಟ್ಕೊಂಡಿದ್ದೀನಿ. ಏನೀಗ? ಓಹೋ, ಲವ್ ಕುಮಾರ ಅಂತ ಹೆಸರು ನಿನಗೆ ನೀನೇ ಇಟ್ಕೊಂಡ್ಬಿಟ್ರೆ ಆಗೋಯ್ತಾ? ಲವ್ ಮಾಡೋದು ಬರಬೇಕು. ಏನು ಸರ್ ಹೇಳ್ತಾ ಇದ್ದೀರಾ? ನನಗೆ ಲವ್ ಮಾಡೋಕ್ಕೆ ಬರ್ದಲ್ಲೇ ಒಂದು ಹುಡುಗಿ ಪಟಾಯಿಸ್ಕೊಂಡಿದ್ದೀನಾ? ಏನು ಮಾಡು ಸರ್, ಅವಳಿಗೆ ಕತೆ ಕವನ ಅಂದರೆ ತುಂಬ ಇಷ್ಟ. ಕಷ್ಟಪಟ್ಟು ಎಷ್ಟೋ ಕವನಗಳು ಕಲ್ತೀನಿ ಸರ್. ಅದ್ರಲ್ಲಿ ಒಂದನ್ನ ಇಷ್ಟಪಟ್ಟು ಕವನ ಹೇಳಿದ್ರೆ ತುಪ್ಪಕ್ಕಂತ ಹೋಗುದು ಫೋನ್ ಇಟ್ಬಿಟ್ರು ಸರ್. ನೀನು ಫೋನಲ್ಲಿ ಕವನ ಹೇಳ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ. ಅದನ್ನ ಯಾರಾದ್ರೂ ಕವನ ಅಂತಾರ? ಕವನ ಅಂದ್ರೆ ಪ್ರೀತಿ ತುಂಬಿರ್ಬೇಕು, ವಾತ್ಸಲ್ಯ ತುಂಬಿರ್ಬೇಕು, ಮಮತೆ ತುಂಬಿರ್ಬೇಕು, ನಿನ್ನ ಮನಸ್ಸಿನ ಭಾವನೆಗಳೆಲ್ಲ ಹೇಳ್ಕೋಬೇಕು. ಆಗ ಅವರು ಇಂಪ್ರೆಸ್ ಆಗ್ತಾರೆ. ನೀನ್ ನೋಡಿದ್ರೆ ಏನೋ ಹೇಳ್ತಾ ಇದೀಯ. ಆ ಥರ ಎಲ್ಲ ನಂಗೆ ಬರಲ್ವಲ್ಲ ಸರ್. ನಾನು ನಿಂಗೆ ಸಹಾಯ ಮಾಡ್ತೀನಿ. ಒಂದು ಕೆಲಸ ಮಾಡು, ಒಂದು ಪೇಪರು ಪೆನ್ನು ತಗೊಂಬ. ನಾನು ಕವನನ ಬರ್ಕೊಡ್ತೀನಿ, ಅದನ್ನ ಅವಳಿಗೆ ಕೊಡು. ಅದು ನೋಡಿದ್ಮೇಲೆ ಅವಳ ರಿಯಾಕ್ಷನ್ ನೋಡು. ನಿನ್ನ ಪ್ರೀತಿಲಿ ಅವಳು ಮುಳುಗೋಗ್ಬಿಡ್ತಾಳೆ. ಏನು ಸರ್ ನೀವು, ದಿನಕ್ಕೆ 100 ಕವನಗಳನ್ನ ಕಳ್ಸಿಕೊಡ್ತೀನಿ. ಅದಕ್ಕೆ ಕೇರ್ ಮಾಡಲಿಲ್ಲ ಗೊತ್ತಾ? ಇನ್ನ ಪೇಪರಲ್ಲಿ ಬರ್ಕೊಟ್ರೆ ಪ್ರೀತಿಯಲ್ಲಿ ಮುಳುಗೋಗ್ತಾಳ. ಮನ್ಸಲ್ಲಿರೋದನ್ನ ಪೇಪರ್ ಮೇಲೆ ಅಚ್ಚಿಳಿಯತ್ತೆ. ಅದನ್ನ ನೀನು ಫೋಟೋ ತೆಗೆದು ಅವಳು ಕಳಿಸು. ಆಮೇಲೆ ನೋಡು, ನಿನ್ನ ಹುಡುಗಿ ನಿನ್ನ ಹುಡುಕೊಂಬರ್ಲಿಲ್ಲ ಅಂದ್ರೆ ನನ್ನನ್ನು ಕೇಳು. ಸರಿ ಸರ್, ಪೇಪರ್ ಪೆನ್ನು ತಾನೆ, ತಗೊಂಡ್ಬರ್ತೀನಿ. ಸರಿ ಸರ್, ಈಗಲೇ ತಗೊಂಡ್ಬರ್ತೀನಿ. ಅಮ್ಮು, ಏನೇ ಇದು? ಅಕ್ಕ, ಇದೊಂದು ಡಿವೈಸು. ಇದನ್ನು ನಾವು ಸುಹಾಸಿನಿ ಅತ್ತೆ ರೂಮಲ್ಲಿಟ್ಟು ನಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಅವ್ರು ಏನು ಮಾತಾಡ್ತಿದ್ದಾರೋ ನಾವು ಅದನ್ನು ಇಲ್ಲಿಂದನೇ ಕೇಳಿಸ್ಕೋಬೋದು. ಏ ಅಮ್ಮು, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಹ್ಞೂ ಅಕ್ಕ, ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಈ ಡಿವೈಸು ತನ್ನ ಸುತ್ತಮುತ್ತ ಇರೋ ವಾಯ್ಸ್ ಸಿಗ್ನಲ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಮೊಬೈಲಿಗೆ ಕಳಿಸುತ್ತೆ. ಅಲ್ಲ, ಅದು ನಿನ್ನ ಮೊಬೈಲಲ್ಲಿ ಹೇಗೆ ಕೇಳಿಸುತ್ತೆ? ಅದಕ್ಕೆ ಅಂತ ಸಪ್ರೇಟ್ ಆ್ಯಪ್ ಕೂಡ ಇದೆ ಅಕ್ಕ. ನಾನು ಅದನ್ನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ. ನಾವು ಅದ್ರ ಮೂಲಕ ಕೇಳಿಸ್ಕೋಬೋದು. ಓಹ್, ಅಂದರೆ ಅವರು ರೂಮಲ್ಲಿ ಯಾರ ಹತ್ತಾದರೂ ಮೊಬೈಲಲ್ಲಿ ಮಾತಾಡಿದ್ರೆ ಅದು ನಿನ್ನ ಮೊಬೈಲಲ್ಲಿ ಕೇಳಿಸ್ಕೋಬೋದು ಅಲ್ವಾ? ಹೌದಕ್ಕ. ಅಕ್ಕ, ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು? ಈಗ ನೀನೇ ಇದನ್ನು ತಗೊಂಡೋಗಿ ಸುಹಾಸಿನಿ ಅತ್ತೆ ರೂಮಲ್ಲಿ ಇಟ್ಟು ಬರಬೇಕು. ಹೌದಕ್ಕ. ನಾನು ಸುಹಾಸಿನಿ ಅತ್ತೆ ರೂಮ್ಗೆ ಹೋದರೆ ಅತ್ತೆಗೆ ಡೌಟ್ ಬರುತ್ತೆ. ಅದೇ ನೀನು ಹೋದರೆ ಅತ್ತೆಗೆ ಡೌಟ್ ಬರಲ್ಲ ಕಣೆ. ಅಕ್ಕ, ಈ ಡಿವೈಸ್ ಮೂಲಕ ಸುಹಾಸಿನಿ ಅತ್ತೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಬೋದು. ಅಪ್ಪಾಜಿ ಬಗ್ಗೆ ಏನಾದರೂ ಸುಳಿ ಸಿಗ್ಬೋದು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಜೊತೆ ಇದ್ದಾರೆ ಅನ್ನೋದೇನಾದರೂ ಗೊತ್ತಾಗ್ಬೋದು. ಏನಾದ್ರು ಬೇಕಿತ್ತಾ? ಅದು ತಲೆನೋವು ಮಾತ್ರೆ ಬೇಕಿತ್ತು. ಓ, ಅದಲ್ಲಿಲ್ಲ, ಕೊಡ್ತೀನಿ.
ಥ್ಯಾಂಕ್ಸ್ ಅತ್ತೆ. ಸರ್ ಬನ್ನಿ ಸರ್, ಬೇಗ ಬೇಗ ಬರ್ಕೊಡಿ. ನೀನೇ ಬರ್ಕೋ. ಯಾಕೆ ಸರ್, ನೀವೇ ಬರ್ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ಅಲ್ಲಪ್ಪ, ನೀನು ಸಾಲ ಕೊಟ್ಟು ಒಂಥರ ಎದೆ ಮೇಲೆ ನಿಂತ್ಕೊಂಡ್ಬಿಟ್ರೆ ಹೇಗೆ ಬರೆಯೋಕ್ಕಾಗತ್ತೆ ಹೇಳು? ಅಲ್ಲ, ನೀನು ಊಟ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಎದುರು ಕೂತ್ಕೊಂಡು ನಿನ್ನೇ ನೋಡ್ತಾ ಇದ್ರೆ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗತ್ತಾ? ಇದು ಹಾಗೆ. ಈ ಪ್ರೇಮ ಪತ್ರ ಬರಿಬೇಕಾದ್ರೆ ಒಳ್ಳೊಳ್ಳೆ ಪದಗಳು ಉಪಯೋಗಿಸ್ಬೇಕು, ಈ ಪ್ರೀತಿಯ ಭಾಷೆ ಉಪಯೋಗಿಸ್ಬೇಕು, ಯೋಚನೆ ಮಾಡ್ಬೇಕಲ್ವಾ? ಪ್ರೀತಿ ಕರಿಬೇಕು ಪತ್ರದಲ್ಲಿ, ಅರ್ಥ ಆಯ್ತಾ? ಒಂದು ಕೆಲಸ ಮಾಡು, ನೀನು ಹೊರಗಿರು, ನಾನು ಬರೆದ್ಮೇಲೆ ನೀನು ಕರಿತೀನಿ. ಸರಿ ಸರ್. ಬಾಗಿಲು ಹಾಕೊಂಡು ಬಾಗಿಲು. ಆಯ್ತು ಸರ್. ಏನ್ ಮಾಡೋದು? ವೇದಾಂತ್ ಮನೆ ಅಡ್ರೆಸ್ ನನಗೆ ಗೊತ್ತಿಲ್ವಲ್ಲ. ಫೇಮಸ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಅಂತ ಬರೀತೀನಿ. ಇದನ್ನು ನೋಡಿದವರು ಅರ್ಥ ಮಾಡಿಕೊಂಡು ಅವನನ್ನು ಹುಡುಕಿ ಅವ್ರ ಮನೆಗೆ ತಲುಪಿಸ್ತಾರೆ. ರಘುವೇನೋ ಬರ್ದಿದ್ದು ಹ್ಯಾಕ್, ಆದರೆ ಇದನ್ನ ವೇದಾಂತ್ಗೆ ಹ್ಯಾಕ್ ತಲುಪಿಸೋದು? ಇಲ್ಲಿರೋರ್ನ ಯಾರನ್ನೂ ನಂಬಕ್ಕಾಗಲ್ಲ. ಆದರೆ ಈ ಲೆಟರ್ನ ವೇದಾಂತ್ಗೆ ತಲುಪಿಸ್ಲೇಬೇಕಲ್ಲ. ಇದನ್ನ ರಸ್ತೆ ಮೇಲೆ ಎಸೆಯೋಣ, ಯಾರಾದರೂ ನೋಡಿ ಇದನ್ನ ವೇದಾಂತಕ್ಕೆ ತಲುಪಿಸ್ಬೋದು. ರೋಡ್ ಅಷ್ಟು ದೂರ ಇದೆ, ಇದನ್ನ ಎಸ್ತರೆ ಅಲ್ಲಿವರೆಗೂ ಹೋಗಲ್ವಲ್ಲ, ಏನ್ ಮಾಡೋದೀಗ? ಚೂರ ಕೂಗಿ ಯಾರಿಗಾರು ಹೇಳ ಅಂದ್ರೆ ಮನೆ ತುಂಬಾ ರೌಡಿಗಳಿದ್ದಾರೆ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ಯಾರಾದ್ರೂ ಬಂದು ಅದನ್ನ ಎತ್ಕೊಳ್ಳಪ್ಪ ದೇವ್ರೇ. ಧ್ರುವ, ಬಾಯ್ಲಿ ಬಾಯ್ಲಿ ಕೂತ್ಕೊಳ್ಳಿ. ಏನಾಗಿದೆ ಧ್ರುವ ನಿಂಗೆ? ಹಾ, ಯಾಕೆ ಹೀಗೆ ಮಾಡ್ತಿದ್ಯೋ?
ಧ್ರುವ, ನೀನು ಈಗಷ್ಟೇ ಚೇತರಿಸ್ಕೊಂಡಿದ್ಯಾ, ಯಾಕೆ ಇಷ್ಟೊಂದು ಆಕ್ರೋಶ ನಿನಗೆ? ತಾಳ್ಮೆ ಇರಲಿ ಧ್ರುವ, ಈಗಷ್ಟೇ ಚೇತರಿಸ್ಕೊಂಡಿದ್ಯಾ, ನಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಡ ಕಣೋ. ನಿಂಗೆ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಅಮ್ಮ ಏನಕ್ಕೆ ಕೇಳ್ತಾ ಇದ್ದೀರಾ? ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ನನ್ಗೇನು ಆಗಿಲ್ಲ. ಧ್ರುವ, ಮಗುಗೆ ಚಿಕ್ಕ ಗಾಯ ಆದ್ರೂ ತಾಯಿ ಹೃದಯ ತುಂಬಾ ನೊಂದ್ಕೊಳ್ಳುತ್ತೆ ಕಣೋ. ಯಾಕೆ ಹೀಗೆ ಮಾಡ್ತಿದ್ಯೋ? ಏನ್ ಸಿಗತ್ ನಿಂಗೆ ಹೀಗೆ ಮಾಡಿದ್ರೆ? ಅಲ್ವೋ, ಸುಹಾಸಿನಿ ಫೋಟೋ ಹೊಡೆಯೋದ್ರಿಂದ ನಿಂಗೇನ್ ಸಿಗತ್ತೆ? ಏನ್ ಸಿಗ್ತಾ ಇದೆ? ಅಮ್ಮ ನನಗೇನು ಸಿಗಲ್ಲ ಅಂತ ಗೊತ್ತು, ಅದನ್ನ ಆ ಥರ ಮಾಡೋದ್ರಿಂದ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತಮ್ಮ. ಧ್ರುವ, ನೀನು ಹೀಗೆ ಮಾಡೋದ್ರಿಂದ ನೋವಾಗೋದು ನಿನಗೆ. ಆ ಸುಹಾಸಿನಿಗೆ ಏನು ಆಗಲ್ಲ ಕಣೋ, ಏನು ವ್ಯತ್ಯಾಸ ಬೀಳಲ್ಲ. ಅದೇ ನನಗೂ ಆಗ್ತಿರೋ ಬೇಜಾರಮ್ಮ. ಮನೇಲಾಗ್ರೆ ಎಲ್ಲ ಕೆಟ್ಟದಕ್ಕೂ ಅವಳೇ ಕಾರಣ. ಅಣ್ಣನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ಈಗ ಅಪ್ಪನ್ನು ಕಿಡ್ನಾಪ್ ಮಾಡಿ ಎಲ್ಲೋ ಒಂದ್ ಕಡೆ ಇಟ್ಟಿರೋದು ಅವಳೇ ಅಮ್ಮ. ನನ್ನ ಅಪ್ಪನ ಮುಂದಿನ ಇದೆಲ್ಲ ನಡೀತಾ ಇದ್ರು, ಹೇಗಮ್ಮ ಸುಮ್ಮನೆ ಇರೋದು? ಅದಕ್ಕೆ ಕೋಪ ಸಂಕಟ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಧ್ರುವ, ಸಮಾಧಾನ ಅನ್ನೋದು ಹೊರಗೆಲ್ಲೂ ಸಿಗಲ್ಲ. ನಮ್ಮ ಒಳಗೆ ನಮ್ಮನ್ನು ನಾವೇ ಕಂಡ್ಕೋಬೇಕು. ನಿನ್ನ ಒಳಗೆ ಜ್ವಾಲಾಮುಖಿ ಇದೆ, ಅದನ್ನ ಮೊದಲು ತಣ್ಣಗೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಯಾಕೆಂದ್ರೆ ನಿಮ್ ತಂದೆ ಆ ಸುಹಾಸಿನಿ ಅಗ್ನಿ ಆದಿಯಿಂದಲ್ಲಿದ್ದಾರೆ. ಈಗ ನಾವು ಅಪ್ಪಿತಪ್ಪಿ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಕೂಡ ಅದು ಸೂರಿ ಜೀವದ ಮೇಲೆ ಪರಿಣಾಮ ಬೀರುತ್ತೆ. ಧ್ರುವ, ನಿಮ್ ತಂದೆ ಸಿಗೋವರೆಗೂ ನೀನು ಈ ಕೋಪನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಅಪ್ಪ ಯಾವಾಗ ಸಿಗ್ತಾರಮ್ಮ? ವೇದಂತ ಅಣ್ಣ ಆದ್ರೂ ಒಂದ್ಸರಿ ನೋಡಿದ್ದಾನೆ, ಆದ್ರೆ ನಾನು ಅವರೆಲ್ಲಿದ್ದಾರೆ, ಹೇಗಿದ್ದಾರೆ ಏನು ಗೊತ್ತಿಲ್ಲ ಅಮ್ಮ. ಇದ್ದೇ ಯೋಚನೆಯಲ್ಲಿ ನಿಮ್ ತಂದೆ ಆದಷ್ಟು ಬೇಗ ಸಿಗ್ಲಿ ಅಂತ ನಾನೊಂದು ಚೀಟಿ ಬರ್ದಿದ್ದೆ ಧ್ರುವ, ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಜಗತ್ನಲ್ಲಿ ಎಲ್ಲದಕ್ಕೂ ಅಂತ್ಯ ಅನ್ನೋದಿದೆ ಧ್ರುವ. ಅಂಥ ರಾವಣನ್ಗೆ ಅಂತ್ಯ ಕಾದಿತ್ತು. ಇನ್ನು ಈ ಸುಹಾಸಿನಿ ಯಾವ ಮೂಲೆ? ಸದ್ಯದಲ್ಲೇ ಈ ಸುಹಾಸಿನಿ ಅಂತ್ಯ ಕಾಣ್ತಾಳೆ. ನಾವು ಸ್ವಲ್ಪ ದಿನ ಕಾಯಬೇಕು ಅಷ್ಟೆ. ಸರಿ ಅಮ್ಮ. ಹಲೋ, ಹಾಂ, ಒಂದು ನಿಮಿಷ ಕಾಲ್ ಮಾಡ್ತೀನಿ. ಸರ್, ಯಾರು ನೀವು? ಮೇಡಮ್ ನಮಸ್ತೆ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ನನ್ನ ಪಾಡ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದೆ ಮೇಡಮ್. ಒಂದು ಚೀಟಿ ಸಿಕ್ತು. ಓಪನ್ ಮಾಡಿ ನೋಡಿದ್ರೆ ಒಂದು ಉಂಗುರ ಇತ್ತು ಮೇಡಮ್ ಇದರಲ್ಲಿ. ಇದನ್ನು ಓಪನ್ ಮಾಡಿ ನೋಡಿದ್ರೆ ನನ್ನ ಹೆಸರು ಸೂರ್ಯನಾರಾಯಣ ಅಂತ, ಅನ್ನೋರು ಈ ಅಡ್ರೆಸ್ನಲ್ಲಿ ನನ್ನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾರೆ. ನನ್ನ ಮಗನ ಹೆಸರು ವೇದಾಂತ್ ವಸಿಷ್ಠ ಅಂತ, ದಯವಿಟ್ಟು ಈ ವಿಚಾರ ಅವ್ರು ಮುಟ್ಸಿ ಅಂತ ಬರ್ದಿದ್ದಾರೆ ಮೇಡಮ್. ನನಗೆ ಗೊತ್ತಿರೋದು ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ ಅವರೇ ಇರಬೇಕು ಅಂತ ಇಲ್ಲಿಗೆ ಬಂದೆ. ಪಾಪ ಮೇಡಮ್, ಅವ್ರನ್ನ ಸೇವ್ ಮಾಡಿ ಈ ವಿಷಯನ ವೇದಾಂತ್ ವಸಿಷ್ಠ ಅವ್ರಿಗೆ ಹೇಳಿ ಮೇಡಮ್. ಅಯ್ಯೋ ದೇವ್ರೆ, ಎಲ್ಲ ಮುಗೀತು. ಈ ಚೀಟಿ ಇವಳ ಕೈಯಲ್ಲಿ ಸಿಕ್ತಾ? ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು ನಿಮ್ಮಿಂದ. ಉಂಗ್ರಣ ನೀವೇ ಇಟ್ಕೊಳ್ಳಿ, ಆ ಚೀಟಿ ಕೊಡಿ.
ಎಲ್ಲ ಮುಗ್ದೋಯ್ತು. 25 ವರ್ಷದಿಂದ ಕಷ್ಟಪಟ್ಟು ನಾನು ಕಟ್ಟಿದ ಸುಳ್ಳಿನ ಅರಮನೆ ನನ್ನ ಕಣ್ಮುಂದೆನೆ ನೆಲಸಮ ಆಗ್ತಾ ಇದೆಯಾ? ವೇದಾಂತ್, ನನಗೆ ತಕ್ಷಣ ಕಾಲ್ ಮಾಡು. ಮಾವ ಎಲ್ಲಿದ್ದಾರೆ ಅನ್ನೋ ಅಡ್ರೆಸ್ ಗೊತ್ತಾಗಿದೆ. ನಾನು ನಿನಗೆ ಅಡ್ರೆಸ್ನ ಫಾರ್ವರ್ಡ್ ಮಾಡಿದ್ದೀನಿ. ತಕ್ಷಣ ಅಲ್ಲಿಗೆ ಬಂದ್ಬಿಡು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ರಾಜಣ್ಣ ಮನೇಲಿದ್ದಾರಲ್ಲ, ಅವ್ರನ್ನೇ ಕರ್ಕೊಂಡು ಹೋಗೋಣ. ನಿಮ್ಮಪ್ಪ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅಮ್ಮೋ, ಏನು ಹೇಳ್ತಿದ್ಯಾ ನೀನು? ಹೌದು ರಾಜಣ್ಣ, ಈಗ ನಮ್ಮ ಮನೆ ಹತ್ರ ಯಾರೋ ಒಬ್ಬ ಬಂದಿದ್ದ. ಅವನಿಗೆ ಚೀಟಿ ಕೊಟ್ಬಿಟ್ಟು ಹೋದ. ಧ್ರುವ, ಆ ಚೀಟಿಲಿ ಏನು ಬರ್ತಿದೆ? ಅಡ್ರೆಸ್ ಇದೆ ಬಾವಾ. ಅಡ್ರೆಸ್ ಅಷ್ಟೇ ಅಲ್ಲ ಅಣ್ಣ, ಇದರಲ್ಲಿ ವೇದಾಂತ್ ಅವ್ರ ತಂದೆ ನನ್ನ ಕಾಪಾಡಿ ಅಂತಲೂ ಬರ್ತಿದೆ. ಅಮ್ಮು, ಅಕಸ್ಮಾತ್ ಇದೇನಾದರೂ ಫೇಕ್ ಇದ್ರೆ? ಅಣ್ಣ, ಮುಳುಗ್ತಿರೋನ್ಗೆ ಹುಲ್ಕಡ್ಡಿ ಸಿಕ್ಕಿದ್ರು ಮೇಲ್ ಬರೋದಕ್ಕೆ ಸಹಾಯ ಆಗುತ್ತೆ. ಇವಾಗ ನಮ್ಮ ಪರಿಸ್ಥಿತಿನೂ ಅದೇ ಅಲ್ವಾ? ಇಲ್ಲ ಅಮ್ಮೋ, ಮುಳುಗ್ತಿದ್ದೀವಿ ಅಂತ ನದಿದಿರೋ ಮೊಸಳೆನ ಕಟ್ಟಿಗೆ ಅಂತ ತಕ್ಕೊಳಕ್ ಹೋದ್ರೆ ಅದು ಬಡ್ದು ಭಯ ಕೊಡುತ್ತೆ. ಇದೇನೋ ನನ್ಗೆ ಅಗ್ನಿ ಟ್ರ್ಯಾಪ್ ಅಂತ ಅನಿಸ್ತಿದೆ. ಎಷ್ಟೇ ಅಪಾಯ ಇರಲಿ, ನಾವು ಮಾತ್ರ ಈ ಅವಕಾಶನ ಬಿಡೋದು ಬೇಡ. ಮೊದಲು ಅಡ್ರೆಸ್ ಹೋಗಿ ಹುಡ್ಕೋಣ. ಅಮ್ಮೋ, ಆದಷ್ಟು ಬೇಗ ವೇದಾಂತ ನನಗೆ ಕಾಲ್ ಮಾಡಿ ಈ ವಿಷಯನ ಹೇಳು. ರಾಜಣ್ಣ, ನಾನು ವೇದಾಂತಗೆ ಆಗಲೇ ಕಾಲ್ ಮಾಡಿದ್ದೆ. ನಾಟ್ ರೀಚಬಲ್ ಬರ್ತಾ ಇದೆ. ಅದಕ್ಕೆ ವಾಯ್ಸ್ ಮೆಸೇಜ್ ಕೂಡ ಹಾಕಿದ್ದೀನಿ. ನಾವಿನ್ನು ಅಣ್ಣಗೋಸ್ಕರ ಕಾಯೋದು ಬೇಡ. ಅಣ್ಣ ಅಲ್ಲಿಗೆ ಬರ್ಬೋದು. ಅಣ್ಣ, ರಾಜಣ್ಣ ಬನ್ನಿ ಹೋಗೋಣ. ಅಮ್ಮ, ನೀವು? ಇಲ್ಲ ಇಲ್ಲ, ನೀವು 3 ಜನ ಹೊರಡಿ, ಲೇಟ್ ಆಗುತ್ತೆ, ಹೊರಡಿ. ವೈದೇಹಿ, ನೀನು? ಇಲ್ಲಮ್ಮ, ಅವ್ರು ಹೋಗಿ ಬರಲಿ. ಇಪ್ಪತ್ತೈದು ವರ್ಷ ಆದ್ಮೇಲೆ ನಿನ್ ಗಂಡ ಸಿಗ್ತಾ ಇದ್ದಾನೆ. ಅವನನ್ನ ನೋಡ್ಬೇಕು ಅಂತ ನಿನಗೆ ಆಸೆ ಆಗ್ತಾ ಇಲ್ವಾ? ಆಸೆನಾ? ಸೂರಿ ಅಂದ್ರೆ ನನಗೆ ಕನ್ಸಮ್ಮ. ಇಷ್ಟು ವರ್ಷ ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಗಂಡ ಸೂರಿ, ನನ್ನ ಮಕ್ಕಳು. ನನಗೆ ಸೂರಿ ನೋಡ್ಬೇಕು ಅಂತ ಆಸೆ ಇರಲ್ವಮ್ಮ? ಸೂರಿ, ತುಂಬಾ ತಲೆನೋವು ಅಂತ ಇದ್ರಲ್ಲ, ತಗೊಳ್ಳಿ ಕಷಾಯ ಕುಡೀರಿ. ಸೂರಿ, ಬಿಸಿ ಇರುವಾಗಲೇ ಕುಡೀರಿ, ತಗೊಳ್ಳಿ. ಯಾಕೆ ಸೂರಿ, ತುಂಬಾ ಟೆನ್ಷನ್ನಲ್ಲಿರೋ ಹಾಗಿದೆ, ಏನಾಯ್ತು? ಕೇಸ್ ಬಗ್ಗೆ ಓದ್ತಿದ್ದೆ ಕಣೆ, ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋಣ ಅಂತ. ತುಂಬ ಬೇಜಾರಾಗ್ತಿದೆ. ಈಗಿನ ಕಾಲದಲ್ಲೂ ಇಂಥದ್ದೆಲ್ಲ ನಡೆಯುತ್ತಾ ಅಂತ. ತಂಗಿ ಒಬ್ಳು ಅಕ್ಕನ ಆಸ್ತಿ ವ್ಯಾಮೋಹಕ್ಕೆ ಅಕ್ಕನ ಭಾವನ್ನ ಇಬ್ಬರನ್ನು ಸಾಯಿಸ್ಬಿಡ್ತಾಳೆ. ಸಾಯಿಸ್ಬಿಟ್ಟು ಅವ್ರ 4 ಜನ ಮಕ್ಕಳನ್ನ ತನ್ನ ವಶಕ್ಕೆ ತಗೊಂಡು ಆಸ್ತಿನೆಲ್ಲ ಬರ್ಸ್ಕೊಂಡು ರಾಣಿ ಥರ ಮೆರಿತಾ ಇರ್ತಾಳೆ. ಈ ಕೇಸಲ್ಲಿ ತಿರುವೇನು ಗೊತ್ತಾ? ಆ ತಂಗಿ ದುರದೃಷ್ಟನ ಏನೋ, ಸತ್ತೋಗಿದ್ದಾಳೆ ಅನ್ಕೊಂಡಿದ್ದ ಅಕ್ಕ ಮತ್ತೆ ವಾಪಸ್ ಬರ್ತಾಳೆ. ಬಂದೀಗ ಕೋರ್ಟಲ್ಲಿ ನಿಂತಿದ್ದಾಳೆ. ಅದಕ್ಕೆ ಆ ಕೇಸ್ ಬಗ್ಗೆ ಕೆಲವು ಪಾಯಿಂಟ್ಸ್ನ ಸ್ಟಡಿ ಮಾಡ್ತಾ ಇದ್ದೆ. ಸರಿ, ಈಗ ತಗೊಳ್ಳಿ, ಬಿಸಿ ಇರುವಾಗ ಕುಡಿದು ಬಿಡಿ. ಬಿಸಿ 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 ಕಷಾಯ ಕಣೆ. ಇದಾದ್ಮೇಲೆ ಸ್ವೀಟ್ ಕೊಡ್ತೀಯಾ? ಮಾಡ್ತೀನಿ, ಕುಡಿ. ಯಾವ ಸ್ವೀಟ್ ಹೇಳು? ಸುಮ್ಮನೆ ಕುಡೀರಿ. ಹಾಗಾದ್ರೆ ಯಾಕೆ ಹೋಗ್ಲಿಲ್ಲ? ಅಮೂಲ್ಯ ಇಂದ
ಅಮೂಲ್ಯ ಏನೇ ಮಾಡಿದ್ರು? ಛೆ ಹಾಗಲ್ಲಮ್ಮ. ಅಮೂಲ್ಯನ್ಗೆ ಈಗಾಗಲೇ ನನ್ನ ಮೇಲೆ ಡೌಟ್ ಬಂದಿದೆ. 1-2 ಸಲ ನನ್ನ ಹತ್ರ ಪ್ರಶ್ನೆನೂ ಕೇಳಿದಾಳೆ. ಯಾಕೆ ನೀವು ವೇದಾಂತ್ ತಪ್ಪನ ವಿಷಯ ಬಂದಾಗ ಅಷ್ಟು ಎಕ್ಸೈಟ್ ಆಗ್ತೀರಾ ಅಂತ. ಈಗೇನಾದರೂ ನಾನು ಅವಳ ಜೊತೆ ಹೋಗಿದ್ದಿದ್ರೆ ಅವಳ ಅನುಮಾನ ಖಚಿತ ಆಗ್ತಾ ಇತ್ತು. ಅದಕ್ಕೆ ನಾನು ಹೋಗದೆ ಇಲ್ಲೇ ಉಳ್ಕೊಂಡೆಮ್ಮ. ವೈದೇಹಿ, ಸೂರ್ಯನ ಬಚ್ಚಿಡೋದಕ್ಕಾಗತ್ತೇನೆ? ಸತ್ಯ ಕೂಡ ಹಾಗೇನೆ. ನೀನು ಎಷ್ಟೇ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ರು ಅದು ಬೆಳಕಕ್ಕೆ ಬಂದೇ ಬರುತ್ತೆ. ಅಮ್ಮಗೆ ಅನುಮಾನ ಬಂದ್ರೆ ಬರ್ಲಿ ಬಿಡೆ. ನೀನು ಸೂರ್ಯನಾರಾಯಣ ವಸಿಷ್ಠನ ಹೆಂಡತಿ, ವೈದೇಹಿ ಸೂರ್ಯನಾರಾಯಣ ಅನ್ನೋದು ಇವತ್ತಲ್ಲ ನಾಳೆ ಎಲ್ರಿಗೂ ಗೊತ್ತಾಗ್ಬೇಕು. ನಾಳೆ ಗೊತ್ತಾಗೋದು ಇವತ್ತೇ ಗೊತ್ತಾಗ್ಲಿ ಬಿಡು. ಹೌದಮ್ಮ, ಸತ್ಯ ಗೊತ್ತಾಗೇ ಆಗುತ್ತೆ. ಆದರೆ ಸೂರ್ಯ ಮನೆಗೆ ಬಂದ್ಮೇಲೆ ಸತ್ಯ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ಹೂವು ತಾನಾಗಿ ಅರಳ್ಬೇಕಮ್ಮ. ಅದನ್ನ ಬಲವಂತವಾಗಿ ಅಳಿಸಕ್ಕೆ ಹೋಗ್ತೀವಿ ಅಂದ್ರೆ ಅದು ಮೂರ್ಖತನ ಆಗುತ್ತೆ. ಹಾಗೆ ಸತ್ಯ ಅಮ್ಮ, ಅದಾಗದೇ ಗೊತ್ತಾಗಬೇಕು. ನಾವು ಸತ್ಯ ಹೇಳ್ತೀವಿ ಅಂತ ಹೋದ್ರೆ ಸತ್ಯ ಕೆಲವೊಂದ್ಸಲ ಸುಳ್ಳಾಗ್ಬಿಡ್ಬೋದು. ಅಪ್ಪಾಜಿ, ಅಪ್ಪಾಜಿ, ಮಾವ, ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ. ಅಮ್ಮು, ನಾವು ಬರೋದು ಅಗ್ನಿ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಒಂದು ಜಾಗ ಖಾಲಿ ಮಾಡಿದ್ದಾನೆ. ಈಗ ಅಪ್ಪನೂ ಇಲ್ಲ, ಅವನೂ ಇಲ್ಲ. ರಾಜಣ್ಣ ಪ್ಲೀಸ್ ತಾಳ್ಮೆ ಕಳ್ಕೊಬೇಡಿ. ಕೈ ಚೀಟಿ ಸಿಕ್ಕಿದ ತಕ್ಷಣ ನಾವು ಬಂದಿದ್ದೀವಲ್ವಾ, ಎಲ್ಲ ಕಡೆ ಒಂದ್ಸತಿ ಹುಡ್ಕೋಣ ಪ್ಲೀಸ್. ಧ್ರುವ, ಹೌದು, ನೀನು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ತಾಳ್ಮೆ ತಗೋ. ರಾಜಣ್ಣ ಬನ್ನಿ ಹುಡ್ಕೋಣ. ಅಲ್ಲಿ ನೋಡು. ಅಪ್ಪಾಜಿ, ಮಾವ, ಅಪ್ಪಾಜಿ, ಮಾವ, ಮಾವ. ಮಾವ, ಮಾವ, ಮಾವ. ಧ್ರುವ, ಅಮ್ಮು ಕೂಗ್ದಾಗ ಆಯ್ತಾ? ಬನ್ನಿ ನೋಡೋಣ. ರಾಜಣ್ಣ ಚಾರ್ ತಕ್ಕಣ್ಣ, ಬೇಗ ಬನ್ನಿ. ಅಮ್ಮ, ಅಪ್ಪಾಜಿ, ಅಪ್ಪಾಜಿ. ಅಮ್ಮು, ಇವಾಗ ಏನು ಮಾಡೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ರಾಜಣ್ಣ. ಅಜ್ಜಿ,
ಅಂದ್ರೆ ಭಾವ, ನಾನ್ ನಿಮ್ಮನ್ನ ನಮ್ಮನೆಗೆ ಸಾರಿ ನಿಮ್ಮನೆಗೆ ಕರ್ಕೊಂಡ್ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ? ಇದು ನನ್ ಮನೆನಾ? ನಮ್ಮನೆನಾ? ನಮ್ಮ ಮನೆಯವರೆಲ್ಲ ಇಲ್ಲಿದಾರ? ಯಾರ್ಯಾರಿದ್ದಾರೆ ಈ ಮನೇಲಿ? ನಿಮ್ ಹೆಂಡತಿ ಮಕ್ಕಳು ಎಲ್ರೂ ಒಂದೇ ಮನೆಯಲ್ಲಿದ್ದಾರೆ. ಸುಹಾಸಿನಿ, ನನ್ನ ಬದುಕಿಗೆ ಒಂದು ಅರ್ಥ ಕಲ್ಪಿಸ್ಕೊಟ್ಬಿಟ್ಟೆ. ಇಷ್ಟ ದಿನ ನಾನು ಯಾರು, ನನ್ನವರು ಎಲ್ಲಿದ್ದಾರೆ ಏನು ಗೊತ್ತಿದ್ದೆ, ಗೊತ್ತು ಗುರಿ ಇದ್ದು ಓಡಾಡ್ತಿದ್ದೆ. ಎಂತ ದೊಡ್ಡ ಸಹಾಯ ಮಾಡಿದೆ ನೀನು. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು. ನಿನ್ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಭಾವ, ನನಗೇನ್ ಬೇಕು ಅದನ್ನ ಹೇಗ್ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಒಳಗೆ ಹೋಗೋಣ. ಬನ್ನಿ ಭಾವ. ಯಾಕೆ ಅವ್ರನ್ನ ಹಾಕ್ತಾ ಹೇಳಿದ್ರಿ? ಅಗ್ನಿ ಜೊತೆ ಇದ್ದು ರೂಢಾಗಿ ಬಿಹೇವ್ ಮಾಡೋದನ್ನ ಕಲ್ತ್ಕೊಂಡಿದ್ದೀರಾ? ಇನ್ಮೇಲೆ ಹೀಗೆಲ್ಲ ಇದ್ರೆ ಆಗಲ್ಲ. ನನ್ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಸ್ವಲ್ಪ ನಯ ನಾಜೂಕೆಲ್ಲ ಕಲ್ತ್ಕೋಬೇಕು. ಅಲ್ಲ ಸುಹಾಸಿನಿ ಅವ್ರೆ, ನಾವು ಹೋಗ್ಬೇಕಾಗಿರೋದು ಮನೆ ಒಳಗೆ ತಾನೆ. ನನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ನಾನು ಮೊದಲು ಅವ್ರು ನೋಡ್ಬೇಕು. ಅಲ್ಲಿ ಕರ್ಕೊಂಡೋಗಿ ಪ್ಲೀಸ್. ಒಂದ್ ನಿಮಿಷ ಭಾವ. ಏನಾಯ್ತು? ಯಾಕೆ ಹಾಗೆ ನಗ್ತಿದ್ದೀರಾ? ನಾನು ಮನೆ ಒಳಗೆ ತಾನೆ ಕರ್ಕೊಂಡೋಗು ಅಂದೆ. ಅದ್ ಸರಿ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಭಾವ, ಇನ್ ಮುಂದೆ ನಿಮ್ ಮನ್ಸೆಲ್ಲ ಇಲ್ಲೇ ಇರಬೇಕು. ಅಂದ್ರೆ ಸುಹಾಸಿನಿ, ದಯವಿಟ್ಟು ನನಗಿಂತ ಹಿಂಸೆ ಕೊಡಬೇಡ. ನಿನ್ನ ನಂಬಿ ನಾನು ಹಿಂದೆ ಬಂದೆ. ಇಲ್ಲಿ ಕರ್ಕೊಂಬಂದು ಯಾಕೆ ನಾನು ಈ ರೀತಿ ಮೋಸ ಮಾಡ್ತಿದ್ಯಾ? ಆದರೆ ನನ್ನ ಜೀವನಕ್ಕೆ ಮುಳ್ಳಾಗಿದ್ದವನು ಅಗ್ನಿ ಅಲ್ಲ ಅಂತಾಯ್ತು. ನೀನೇ ಅವನ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದೀಯಾ? ಅಯ್ಯೋ ದೇವ್ರೆ, ನನ್ನ ಜೀವನ ಬಾಳ್ಲಿಂದ ಬೆಂಕಿಗೆ ಬಿದ್ದಾಗಾಯ್ತು. ಸುಹಾಸಿನಿ, ನೀನು ನನ್ನ ಹೆಂಡತಿ ತಂಗಿ ತಾನೆ, ನನ್ನ ನಾದಿನಿ ತಾನೆ, ನನ್ನ ಕುಟುಂಬದೋಳಲ್ವಾ? ದಯವಿಟ್ಟು ನನ್ನ ಮಕ್ಕಳ ಹತ್ರ ಕರ್ಕೊಂಡೋಗು. ಕೈ ಮುಗಿದು ಕೇಳ್ಕೊತೀನಿ. ಅಲ್ಲ, ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನು ಅನ್ಯಾಯ ಮಾಡಿದ್ದೀನಿ ನಿನಗೆ? ಸೈಲೆಂಟ್ ಆಗಿದ್ರೆ ಸರಿ. ಸುಹಾಸಿನಿ, ನೀ ನನಗೆ ಮೋಸ ಮಾಡ್ತಿದ್ಯಾ? ನನ್ನನ್ನ ನನ್ನ ಹೆಂಡತಿ ಮಕ್ಕಳ ಹತ್ರ ಕರ್ಕೊಂಡೋಗಿ ಅವ್ರನ್ನ ತೋರಿಸ್ತೀಯ ಅಂತ ತಾನೇ ಕರ್ಕೊಂಬಂದೆ. ಅಂದ್ರೆ ನನಗೆ ಸುಳ್ಳು ಹೇಳಿ ಕರ್ಕೊಂಬಂದಿದ್ಯಾ? ಇಲ್ಲ ಭಾವ, ಅಯ್ಯೋ, ನಾನ್ ನಿಮ್ ಹತ್ರ ಖಂಡಿತ ಸುಳ್ಳು ಹೇಳಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ವೈದೇಹಿ, ವೈದೇಹಿ
ಡೌಟೇ ಬೇಡ ಬಾವ. 100% ಅವರು ನಿಮ್ಮ ಹೆಂಡ್ತಿನೇ. ಈಗ ನನಗೆಲ್ಲ ನೆನಪಾಗ್ತಿದೆ. ವೈದೇಹಿ, ನೀನು ನಿನ್ನ ಮರ್ತಾಗ ನನಗೆ ಯಾವ ಚಿಂತೆನೂ ಇರಲಿಲ್ಲ. ಬರೀ ನನಗೊಬ್ಳು ಹೆಂಡತಿ ಇದ್ದಾಳೆ, 4 ಜನ ಮಕ್ಕಳಿದ್ದಾರೆ ಅನ್ನೋದು ಮಾತ್ರ ಗೊತ್ತಿತ್ತು. ನನ್ನೊಂದೇ ಒಂದು ಗುರಿಯಾಗಿತ್ತು, ಅವರನ್ನು ಸೇರಬೇಕು ಅಂತ. ಈಗ ನಾನು ಕಣ್ಮುಂದೆ ಕಾಣಿಸ್ತಿದ್ದೆ ವೈದೇಹಿ, ಅದೇ ನಿನ್ನ ಹತ್ರ ಮಾತಾಡಕ್ಕಾಗ್ತಿಲ್ಲ. ನನ್ನ ಮಾತು ಕೇಳಿಸ್ತಾ ಇಲ್ಲ. ಪಾಪ ನೀವಿಲ್ಲಿ, ಅಕ್ಕ ಅಲ್ಲಿ. ಸುಹಾಸಿನಿ, ನನ್ನ ಪ್ರಶ್ನೆಗೊಂದು ಉತ್ತರ ಕೊಡು. ನೀನು ನನ್ನ ಹೆಂಡತಿ ತಂಗಿ ಅಂತ ಇದೆಯಾ, ನನ್ನ ಆದ್ನಿ ಅಂತ ಇದೆಯಾ, ನನ್ನ ಕುಟುಂಬದವಳು ಅಂತ ಇದೆಯಾ? ನನ್ನ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನೇನು ಅನ್ಯಾಯ ಮಾಡಿದ್ದೀನಿ? ನನ್ನನ್ನ ಕೆಣಕೋದಕ್ಕೆ ಹೋಗ್ಬೇಡಿ ಬಾವ, ಮತ್ತೆ ನನ್ನ ಕೋಪ ಜಾಸ್ತಿ ಆಗುತ್ತೆ. ನಾನಿವತ್ತು ಒಳ್ಳೆ ಮೂಡ್ನಲ್ಲಿದ್ದೀನಿ. ಎಸ್, ಎಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಾಗಿದ್ದಾರೆ. ಆದ್ರೆ ಯಾರು ಖುಷಿಯಾಗಿಲ್ಲ. ಎಲ್ಲರೂ ನನ್ನ ಕಂಟ್ರೋಲ್ನಲ್ಲಿದ್ದಾರೆ. ನೀವು ಅಷ್ಟೇ. ನಾಳೆಯಿಂದ ನೀವು ನಿಮ್ಮ ಹೆಂಡತಿ ಇಬ್ರು ನನ್ನ ಕಣ್ಣು ಮುಂದೆನೆ ನರಕ ಅನುಭವಿಸ್ತೀರಾ. ಎಲ್ರೂ ನಿಮ್ಮ ಹತ್ರನೇ ಇರ್ತಾರೆ, ನಿಮ್ಮ ಸುತ್ತಮುತ್ತ ಇರ್ತಾರೆ. ಆದ್ರೂ ನಿಮ್ಮ ಕೈಗೆ ಯಾರು ಸಿಗಲ್ಲ. ಹೇಗಿದೆ ನನ್ನ ಮ್ಯಾಜಿಕ್? ಹಾ, ಇನ್ನೊಂದು ವಿಚಾರ. ಮನೆಯವರೆಲ್ಲ ಇಲ್ಲೇ ಮೇಲ್ಗಡೆ ಇದ್ದಾರೆ. ನಾನು ಕೂಗಿದ್ರೆ ಕೇಳಿಸುತ್ತೆ ಅಂತ ತಿಳ್ಕೊಂಡು ನೀವೇನಾದ್ರೂ ಡ್ರಾಮಾ ಶುರು ಮಾಡಿ ಕೂಗೋದು ಕಿರ್ಚೋದು ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ರೆ ತಪ್ಪು ಬಾವ. ಅದು ನಿಮ್ಮ ಭ್ರಮೆ. ಅಮ್ಮ, ಅಗ್ನಿನೇ ಸತ್ತೋದಾದ್ಮೇಲೆ ವೇದಾಂತ ಅಪ್ಪನ ಯಾರು ಕರ್ಕೊಂಡೋದ್ರು ಮತ್ತೆ? ಅಜ್ಜಿ, ಅದೇ ನಮಗೂ ಗೊತ್ತಾಗ್ತಿಲ್ಲ. ಅಗ್ನಿ ನಮ್ಮ ಪಾಲಿನ ದೊಡ್ಡ ಶತ್ರು ಅಂದ್ಕೊಂಡಿದ್ವಿ. ಅದು ಈಗ ನೋಡಿದ್ರೆ ಅವನ್ನೇ ಯಾರೋ ಸಾಯಿಸಿದ್ದಾರೆ. ಅಪ್ಪಾಜಿ ಕೂಡ ಇರಲಿಲ್ಲ. ಅಲ್ಲ, ಮಾವ ಏನಾದರೂ ಅಗ್ನಿನ ಆ ಥರ ಆಗಿದ್ದು ಸಾಧ್ಯನೇ ಇಲ್ಲ. ಅಪ್ಪಾಜಿ ಲೆಟ್ರು ಬರೆದಿದ್ರು, ಅವ್ರು ಯಾಕೆ ಈ ಥರ ಮಾಡ್ತಾರೆ? ಆ ಥರ ಇದ್ದಿದ್ರೆ ಅಪ್ಪಾಜಿ ಜೊತೆ ನಮ್ಮ ಮನೆಗೆ ಬರ್ಬೇಕಿತ್ತಲ್ವಾ? ಜೊತೆಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾದ್ರು ಟ್ರೈ ಮಾಡ್ಬೇಕಿತ್ತಲ್ವಾ? ಛೇ, ಪಾಪ ಮಾವ ಎಲ್ಲಿದ್ದಾರೋ, ಏನು ಮಾಡ್ತಿದ್ದಾರೋ? ಅವ್ರಿಗೆ ಎಲ್ಲಾದರೂ ಹೋಗ್ಬಿಟ್ರೆ ಹೇಗೋ? ಇಲ್ಲ ಮತ್ತೆ ಯಾರಾದರೂ ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಒಂದು ಗೊತ್ತಾಗ್ತಾ ಇಲ್ಲ. ಅಜ್ಜನ, ನಿಮ್ಮ ಪ್ರಕಾರ ಮಾವನ ಯಾರು ಕಿಡ್ನಾಪ್ ಮಾಡಿರ್ಬೋದು? ಅಮೂಲ್ಯ ಅವರೇ, ಯಾರು ಅಗ್ನಿನ ಸಾಯಿಸಿದ್ರು ಅವರೇ ನಿಮ್ಮ ಮಾವನವ್ರನ್ನೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೋದು ಅಲ್ವಾ? ಇರ್ಬೋದಮ್ಮ, ಆದರೆ ಸಾಯಿಸಿರೋದು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ವೇದಾಂತ್,
ನನಗೆ ತಕ್ಷಣ ಕಾಲ್ ಮಾಡು. ಮಾವ ಎಲ್ಲಿದ್ದಾರೆ ಅನ್ನೋ ಅಡ್ರೆಸ್ ಗೊತ್ತಾಗಿದೆ. ನಾನು ನಿನಗೆ ಅಡ್ರೆಸ್ನ ಫಾರ್ವರ್ಡ್ ಮಾಡಿದ್ದೀನಿ. ತಕ್ಷಣ ಅಲ್ಲಿಗೆ ಬಂದ್ಬಿಡು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ರಾಜಣ್ಣ ಮನೇಲಿದ್ದಾರಲ್ಲ, ಹೋಗಿ ಕರ್ಕೊಂಡು ಹೋಗೋಣ. ನೋ, 25 ವರ್ಷದಿಂದ ಕಷ್ಟಪಟ್ಟು ಕಟ್ಟಿರೋ ಈ ಸುಳ್ಳಿನ ಅರಮನೆ ಯಾವನೋ ಒಬ್ಬ ದಾರಿಲಿ ಹೋಗೋನು ತಂದುಕೊಟ್ಟ ಚೀಟಿಯಿಂದ ಹಾಳಾಗಬಾರ್ದು. ಇಷ್ಟು ವರ್ಷದಿಂದ ಅಮ್ಮ ಅಂತ ಅನ್ನಿಸ್ಕೊಂಡಿರೋ ಪಟ್ಟ ಹೀಗ್ ಬೀದಿ ಪಾಲ ಆಗ್ಬಾರ್ದು. ಅಗ್ನಿ ನಿಜವಾಗ್ಲೂ ಕೆಲ್ಸಕ್ಕೆ ಬಾರ್ದು ಅಲ್ಲ. ಒಬ್ಬ ಮನುಷ್ಯನ ಸರಿಯಾಗಿ ಕೂಡ್ ಹಾಕಿ ಕಾವಲು ಕಾಯೋದಕ್ಕಾಗ್ಲಿಲ್ವಲ್ಲ. ಅವ್ರನ್ನ ಇಷ್ಟು ವರ್ಷ ಮುಂದೆ ಬಿಟ್ಟು ನಾನ್ ಹಿಂದೆ ನಿಂತ ಆಟ ಆಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮುಂದೆ ಹಾಗಾಗಲ್ಲ. ಏನೇ ಇದ್ರು ಎಲ್ಲ ನೇರವಾಗಿ ನಾನೇ ಹ್ಯಾಂಡಲ್ ಮಾಡ್ತೀನಿ. ಏ ಸೂರ್ಯನಾರಾಯಣ, ಈ ಮನೆಗೆ ಅದ್ ಹೇಗ್ ಕಾಲಿಡ್ತೀರಾ ಅಂತ ನಾನು ನೋಡ್ತೀನಿ. ನಿಂಗ್ ಮಾತ್ರ ಸುಮ್ಮನೆ ಬಿಡಲ್ಲ. ಸಾಯಿ ನೀನು. No!